ಮೋದಿ ಅವರ ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅನ್ನೋದು ಕಾಂಗ್ರೆಸ್ನವರ ನೇರ ಆರೋಪ. ಯಾಕಂದ್ರೆ ಜವಾಹರ್ಲಾಲ್ ನೆಹರು ಅವರು ಕೂಡ 75 ಪ್ರೆಸ್ ಮೀಟ್ ಮಾಡಿದ್ರು. ಮನಮೋಹನ್ ಸಿಂಗ್ ಅವರು 114 ಪ್ರೆಸ್ ಮೀಟ್ ಮಾಡಿದ್ರು. ಒಂದೇ ಒಂದು ಪ್ರೆಸ್ ಮೀಟ್ ಅನ್ನ ನರೇಂದ್ರ ಮೋದಿ ಅವರು ಮಾಡಿಲ್ಲ. ನೀವು ಹೇಳ್ಬೇಕಾದ್ರೆ ಅವ್ರು ಸಾಧನೆ ಮಾತ್ರ ಹೇಳ್ತಿದ್ರ, ಒಂದು ಸಣ್ಣ ಲೋಪನೂ ಕೂಡ ಹೇಳ್ತಾ ಇಲ್ಲ. ಜವಾಹರ್ಲಾಲ್ ನೆಹರು ಅವರು ಮನಮೋಹನ್ ಸಿಂಗ್ ಅವರು ಮನ್ ಕಿ ಬಾತ್ ಮೂಲಕ ಉತ್ತರಿಸ್ತಿರ್ಲಿಲ್ಲ. ಮನ್ ಕಿ ಬಾತ್ ಒಂದು. ಎರಡನೇದು, ಸಂಸತ್ನಲ್ಲಿ ಅತಿ ಹೆಚ್ಚು ಕುಳಿತು ಎಲ್ಲರ ಪ್ರಶ್ನೆಗಳಿಗೆ ಸಂಸತ್ನಲ್ಲೇ ಉತ್ತರ ಕೊಟ್ಟಿದ್ದಾರೆ. ಮೂರನೇದು, ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಇರತಕ್ಕಂತ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಭ್ರಷ್ಟಾಚಾರದ ಆಪಾದನೆ ಇಲ್ಲದೆ ಇರುವ ಪ್ರಧಾನ ಮಂತ್ರಿ ಯಾರು ಅಂದ್ರೆ ಅದು ನರೇಂದ್ರ ಮೋದಿ ಅವರು. ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಮುಂಡ್ರಾಜಿ ಹಗರಣ ನಡೆದಿತ್ತು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಕಾಲದಲ್ಲಿ 108 ಹಗರಣಗಳು. ಮನಮೋಹನ್ ಸಿಂಗ್ ಕಾಲದಲ್ಲಿ ದುರ್ಬಲ ಪ್ರಧಾನಿ ಅನ್ನುವಂತ ಒಂದು ಭಾವನೆ. ಅವರಿಗೆ ಒಂದು ಚುನಾವಣೆಯಲ್ಲಿ ಗೆಲ್ಲದೆ ಇರತಕ್ಕಂಥ ವ್ಯಕ್ತಿತ್ವ. ನರೇಂದ್ರ ಮೋದಿ ಅವರು ಒಂದು ಚುನಾವಣೆಯಲ್ಲಿ ಸೋಲದೆ ಇರುವ ವ್ಯಕ್ತಿತ್ವ. ಅವರು ಒಂದು ಚುನಾವಣೆಯಲ್ಲಿ ಗೆಲ್ಲದೆ ಇದ್ರೆ ಇವರು ಒಂದು ಚುನಾವಣೆಯಲ್ಲಿ ಸೋಲದೆ ಇರೋದು. ಹೀಗೆ ಉತ್ತರ ಕೊಡಬಾರ್ದು ಅಂತ ಏನಾದ್ರು ಆಯ್ತಾ? ನೋಡಿ, ಪ್ರಧಾನಿ ಆದವರು ಮೊದಲ ಸೇವಕ ಅಂತ ಹೇಳ್ತಾರೆ ದೇಶಕ್ಕೆ. ಉತ್ತರ ಕೊಡಬಹುದಲ್ಲ? ನೋಡ್ರಿ, ಸರ್ವ ಪಕ್ಷಗಳ ಸಭೆ ಕರೀತಾರೆ, ಅವರೇ ಭಾಗಿಯಾಗಿಲ್ಲ. ವಿರೋಧ ಪಕ್ಷದ ಯಾರು ನೆಕ್ಸ್ಟ್ ಇವರು ಅಮಿತ್ ಶಾ ಅವರು ಕಳಿಸ್ತಾರೆ, ಅವರೇ ಭಾಗಿಯಾಗಿಲ್ಲ. ಈ ತರದವನ್ನೆಲ್ಲ ಒಂದು, ನಮ್ಮ ಪ್ರಧಾನ ಮಂತ್ರಿಗಳು 140 ಕೋಟಿ ಭಾರತೀಯರಿಗೆ ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ. 140 ಕೋಟಿ ಭಾರತೀಯರು 3ನೇ ಬಾರಿಗೆ ಪ್ರಧಾನ ಮಂತ್ರಿ ಆಗಿರೋದೇ ಜನ ಕೊಟ್ಟಿರೋ ಪ್ರಮಾಣ ಪತ್ರ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರ ವಹಿಸಿಕೊಳ್ಳಕ್ ಮುಂಚೆ 5 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ, ಈ 22 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ. ಇದೇ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರಕ್ಕಿಂತ ದೊಡ್ಡ ಪ್ರಮಾಣ ಪತ್ರ ಪ್ರಜಾಪ್ರಭುತ್ವದಲ್ಲಿ ಇಲ್ವೇ ಇಲ್ಲ. ಇದೇ ದೊಡ್ಡ ಪ್ರಮಾಣ ಪತ್ರ. ಜನ ಕೊಡುವ ಪ್ರಮಾಣ ಪತ್ರವೇ ದೊಡ್ಡ ಪ್ರಮಾಣ ಪತ್ರ. ಒಂದು ದಶಕಕ್ಕಿಂತ ಜಾಸ್ತಿ ಪ್ರಧಾನಿ ಆಗಿದ್ರೆ ಒಂದೇ ಒಂದು ಸಣ್ಣ ತಪ್ಪು ಮಾಡಿಲ್ಲ ಅಂತೀರಾ? ಮಾಡಿರೋದೆಲ್ಲ ಸರಿ. ಅವರು ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ, ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ. ದೇಶಕ್ಕಾಗಿ ನಿಸ್ವಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿನವರೆಗೆ ನಾವು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಳುವ ರೀತಿಯಲ್ಲಿ ಜಗತ್ತು ಅವ್ರನ್ನ ಗೌರವಿಸಿದೆ ಅಂತ ಹೇಳಿದ್ರೆ ಅದು ಭಾರತೀಯರಿಗೆ ಸಿಕ್ಕ ಗೌರವ. 32 ರಾಷ್ಟ್ರಗಳು ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂದ್ರೆ ಈ ಯಾರಿಗೂ ಸಿಗದೇ ಇರೋ ಗೌರವ.